ಹಾಯ್, ನಮಸ್ಕಾರ. ಇದೊಂದು ಗಾಡಿ ಶೈನು ಸರ್ವಿಸಿಂಗ್ ಬಂದಿತ್ತು. ಇಲ್ಲಿ ಅಂತ ಹೇಳಿದ್ರೆ ಜಾಲಹಳ್ಳಿ ಕ್ರಾಸಿಂದ ಅನಿಸುತ್ತೆ ಕಸ್ಟಮರ್ ಬಂದಿದ್ದು. ಈ ಗಾಡಿನ ಏನಂದರೆ ಪಿಕಪ್ ಇಲ್ಲ ಅಂತ ಹೇಳ್ತಾಯಿದ್ರು ಕಸ್ಟಮರ್. ಪಿಕಪ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಗಾಡಿ ಮೂವೇ ಆಗೋಲ್ಲ ಮತ್ತು ಮೈಲೇಜು ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಕೊಂಡು ಬಂದರು ಕಸ್ಟಮರು. ಸರಿ ಅಂತೇಳಿ ಎಲ್ಲ ನೀಟಾಗಿ ಎಲ್ಲ ಚೆಕ್ ಮಾಡಿ, ಗಾಡಿ ಪ್ರಾಬ್ಲಮ್ ಇತ್ತು ಅಂದರೆ ಪೆಟ್ರೋಲ್ ಫಿಲ್ಟ್ರು, ಆಮೇಲೆ ಥ್ರೋಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಿದೆ. ಆ್ಯಕ್ಚುಲಿ ಕಸ್ಟಮರ್ ಬಂದುಬಿಟ್ಟು ನಾನು ಗಾಡಿ ರೆಡಿ ಮಾಡ್ತಾಯಿದ್ದಂಗೂ ತುಂಬ ಖುಷಿ ಆಗ್ತಾಯಿದ್ರು ಕಸ್ಟಮರು. ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ ಸರ್, ನಿಮ್ಗೆ ನೋಡಿದ್ರೆ ಈ ಥರ ಯಾರೂ ಮಾಡೋದೇ ಇಲ್ಲ ಹಂಗೆಲ್ಲ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಮಗೂ ಒಂದು ಸ್ವಲ್ಪ ಸಂತೋಷ ಆಯಿತು. ಯಾಕಂದರೆ ಕಸ್ಟಮರಿಗೆ ಹಂಗೆ ಹೇಳಿದಾಗ ನಮಗೂ ಇದಾಗುತ್ತಲ್ವ. ಸೊ ಹಂಗಾಯಿತು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿದ್ಮೇಲೆ ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ. ನೀವು ಲಾಸ್ಟ್ ರಿವ್ಯೂ ಕೇಳ್ಬೋದು. ಇದೇ ಥರ ನಿಮ್ಮ ಗಾಡಿನ ಸರ್ವಿಸ್ ಮಾಡಬೇಕಾದ್ರೆ ತೊಗೊಂಡು ಬನ್ನಿ. ಆದಷ್ಟು ಈ ಗಾಡಿ ವಿಡಿಯೋ ಏನಿದೆಯಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಗಾಡಿನ ಸರ್ವಿಸ್ ಮಾಡಬೇಕಂತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ನಂಬರ್ ಕೊಡ್ತೀನಿ. ಹಾಗೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಕಳಿಸಿದ್ರೆ ನಿಮಗೆ ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ. ಇಲ್ಲಿ ಲೋಕಲಲ್ಲಿ ಯಾರಾದರೂ ಮೆಕ್ಯಾನಿಕ್ಕು, ಯಾರಾದರೂ ಹುಡುಗರು ಯಾರಾದರೂ ಇದ್ದರೆ ಈ ವಿಡಿಯೋನ ಏನೋ ನೋಡ್ತಾ ಇದ್ದರೆ ನಿಮಗೇನಾದ್ರು ಕೆಲಸ ಬೇಕಂತಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಬರಬೇಕಾದ್ರೆ ಕಾಲ್ ಮಾಡಿ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿದ್ದೀರಿ ಸರ್ ನೀವು? ಪಿ.ಡಿ.ಎಸ್ ಇದೆ. ಯಾವುದ್ರಲ್ಲಿ ನೋಡಿದ್ರಿ ಸರ್? ಯೂಟ್ಯೂಬಲ್ಲಿ ನೋಡಿದ್ವಿ. ಹೌದಾ? ಏನು ಪ್ರಾಬ್ಲಮ್ ಇತ್ತು ಸರ್ ಗಾಡೀಲಿ? ಗಾಡಿ ಪಿಕಪ್ಪು ಹಾಂ ಹಾಂ ರೋಡ್ ಬಾಡಿ ಎಲ್ಲ ಕ್ಲೀನ್ ಮಾಡಿಕೊಟ್ರೆ. ಅಲ್ಲ, ಇದು ಪಿಕಪ್ ಎಲ್ಲ ಯಾವ ಥರ ಪ್ರಾಬ್ಲಮ್ ಆಗ್ತಾಯಿತ್ತು ನಿಮಗೆ? ಪಿಕಪ್ ಅಂದರೆ ಸ್ವಲ್ಪ ಜಾಸ್ತಿ ಬೇಗ ಇಟ್ಕೊಂತಲ್ಲ, ಸ್ವಲ್ಪ ಗೇರ್ ಪ್ರಾಬ್ಲಮ್. ಓಕೆ. ಆಮೇಲೆ ಇನ್ನು ಫುಲ್ ಎಲ್ಲ ಫುಲ್ ಬೋರ್ ಸರ್ವಿಸ್ ಮಾಡಿಕೊಟ್ಟವ್ರೆ. ಇವಾಗ ಪಿಕಪ್ ಎಲ್ಲ ರೆಡಿ ಮಾಡಿದ್ವಲ್ಲ? ಹಾಂ, ಪರವಾಗಿಲ್ಲ, ಬಂದು ಮಾಡಿಸ್ಕೋಬೋದು. ನೀವು ಕ್ಲಚ್ ಮಾಡಿ ಅಂತ ಹೇಳ್ತಾಯಿದ್ರಿ. ಕ್ಲಚ್ ಬೇಡ ಇರಿ ಸರ್, ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಕರೆಕ್ಟಾಗಿದೆಯಾ? ಕ್ಲಚ್ ಮಾಡ್ದೇ ನಿಮಗೆ ಪಿಕಪ್ ಎಲ್ಲ ಕರೆಕ್ಟಾಗಿ ಬರ್ತಾಯಿದೆಯಾ? ಥ್ರೋಟಲ್ ಬಾಡಿ, ಆಮೇಲೆ ಫ್ಯೂಲ್ ಪಂಪ್, ಫ್ಯೂಲ್ ಫಿಲ್ಟರು, ಆಮೇಲೆ ಏರ್ ಫಿಲ್ಟ್ರು ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದ್ಮೇಲೆ ಇವಾಗ ಪರ್ಫೆಕ್ಟಾಗಿದೆಯಾ? ಪಿಕಪ್ ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಪರವಾಗಿಲ್ಲ. ಓಕೆ ಅಲ್ವಾ? ಬಂದು ಯಾರಾದರೂ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೋಬೋದು. ರೇಟು ಫ್ಲೆಕ್ಸಿಬಲ್ ಇದೆ, ಅಫೋರ್ಡಬಲ್ ಇದೆ. ಬಂದು ಮಾಡಿಸ್ಕೊಳ್ಳಿ, ಯಾರಾದರೂ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ. ಎಲ್ಲರೂ ಸಾನ್ವಿ ಗ್ಯಾರೇಜ್ ಬೈಕ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.